ಮಾಜಿ ಸಚಿವ ಜಿಟಿ ದೇವೇಗೌಡರನ್ನ ಅರೆಸ್ಟ್ ಮಾಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿತ್ತಾ? ಈ ಅನುಮಾನ ಮೂಡೋದಕ್ಕೆ ಕಾರಣ ಆಗಿರೋದು ಎಚ್.ಡಿ. ರೇವಣ್ಣ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್. ಕಾಂಗ್ರೆಸ್ ವಿರುದ್ಧ ಶಾಸಕ ಎಚ್.ಡಿ. ರೇವಣ್ಣ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಜಿಟಿ ದೇವೇಗೌಡರನ್ನ ಅರೆಸ್ಟ್ ಮಾಡುವಂತ ಪ್ಲಾನ್ ಆಗಿತ್ತು. ಆವತ್ತು ಕುಮಾರಸ್ವಾಮಿ ಕಾರಣಕ್ಕಾಗಿ ಜಿಟಿ ದೇವೇಗೌಡರು ಬಚಾವಾಗಿದ್ರು. ಕುಮಾರಸ್ವಾಮಿ ಏನಾದರೂ ಗುಟುರು ಹಾಕದೇ ಇದ್ರೆ ಜಿಟಿ ದೇವೇಗೌಡರು ಜೈಲಲ್ಲಿ ಇರಬೇಕಿತ್ತು. ಇನ್ನು ಜಿಟಿ ದೇವೇಗೌಡರ ಅಸಮಾಧಾನವನ್ನ ಸರಿ ಮಾಡೋದು ನಮಗೆ ಗೊತ್ತಿದೆ ಅಂತ ರೇವಣ್ಣ ಪ್ರತಿಕ್ರಿಯಿಸಿದ್ದಾರೆ. ಈಗ ಜಿಟಿ ದೇವೇಗೌಡರನ್ನ ಈಗ ನನ್ನ ಸರ್ ಒಂದು ನಿಮಿಷ ಹೇಳ್ತೀನಿ. ಜಿಟಿ ದೇವೇಗೌಡರನ್ನ ಒಂದು ನಿಮಿಷ ತಾಳ್ಮೆಯಿಂದ ಕೇಳಬೇಕು ಹೆಂಗಿದೆ ಅಂತ. ಜಿಟಿ ದೇವೇಗೌಡರನ್ನ 2017 ಇದೇ ಸರ್ಕಾರ ಇತ್ತು ಕಾಂಗ್ರೆಸ್. ಅವತ್ತು ಸಾಯಂಕಾಲ ಯಾವುದೋ ಒಂದು ಏನು ಜಿಟಿ ದೇವೇಗೌಡರು ಏನು ಲೂಟಿ ಹೊಡೆದವನೇನ್ರಿ, ಅವ್ರ ಮಗೇನು ಲೂಟಿ ಹೊಡೆದವನ, ಯಾರ್ಯಾರು ಲೂಟಿ ಹೊಡೆದವ್ರು ಅದಿರಲಿ, ಟೈಮ್ ಬಂದಾಗ ಹೇಳ್ತೀನಿ. ಅವತ್ತು ಜಿಟಿ ದೇವೇಗೌಡರನ್ನ ನನಗೊಂದು ಪೊಲೀಸ್ ಆಫೀಸರ್ ಫೋನ್ ಮಾಡಿದರು, ನಮ್ಮ ಅಭಿಮಾನಿ. ಸರ್, ನೈಟ್ ಇವತ್ತು ಜಿಟಿ ದೇವೇಗೌಡರನ್ನ ಅರೆಸ್ಟ್ ಮಾಡೋಕ್ಕೆ ರಾತ್ರಿ ಎಲ್ಲ ರೆಡಿ ಇದೆ, SP DOSP ಪೊಲೀಸ್ ಎಲ್ಲ ರೆಡಿ ಇದೆ ಸರ್, ಅರೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಬಂತು. ಕುಮಾರಣ್ಣಗೆ ಕೊಟ್ಟೆ. ಕುಮಾರಣ್ಣ ಒಂದು ಗುಟ್ರಿ ಹಾಕೋದಕ್ಕೆ ಎಲ್ಲ ಪೊಲೀಸ್ನವ್ರು ವಾಪಸ್ ಹೋದ್ರು. ಅವತ್ತು 2017-18 ಕುಮಾರಣ್ಣ ಗುಟ್ರಿ ಹಾಕ್ದ. ಕುಮಾರಣ್ಣನ ಗುಟ್ರಿಗೆ ಎಲ್ಲ ಓಡೋದ್ರು. ಯಾವ ಕೇಸು ಅಂತ ಕೇಳ್ರಪ್ಪ ಅಲ್ಲಿ. ಈಗ ಆಡಳಿತ ಪಕ್ಷದ ನಾಯಕರಿದ್ದಾರಲ್ಲ, ಯಾವ ಕೇಸೆಲ್ಲ ಅವತ್ತು ರಾತ್ರಿ ಪೊಲೀಸ್ ಎಲ್ಲ ಬಂದಿತ್ತು. ಜಿಟಿ ದೇವ್ ಅವತ್ತು ನನ್ನಂಗೆ ಅವರು ಅವತ್ತೇನಾದ್ರು ಕುಮಾರಣ್ಣ ಗುಟ್ರಿ ಆಗ್ತಾ ಹೋಗಿದ್ರೆ ಅಪ್ಪ ಮಕ್ಕಳ ಪತ್ತಿನ ನನ್ನಂಗೆ ಜೈಲಲ್ಲಿ ಇರ್ಬೇಕಾದ್ರು. ಗೊತ್ತಾಯ್ತು ಸರ್, ನಾನು ಅನುಭವಿಸಿದ 20 ದಿನ. ಕುಮಾರಣ್ಣನ ಗುಟ್ರಿ ಕುಮಾರಣ್ಣನ ಗುಟ್ರಿ ಜಿಟಿ ದೇವೇಗೌಡರನ್ನ ನಾವು ಸರಿಪಡಿಸ್ಕೊಳ್ಳೋದು ನಮಗೆ ಗೊತ್ತಿದೆ. ಹುಣಸೂರಲ್ಲಿ ತಡೀರಿ ಮೇಡಮ್. ಅವತ್ತು ಅಲ್ಲ, ಸತ್ಯ ಹೇಳ್ತಾ ಇದ್ದೀನಿ ನಾನು. 2018 ಇವತ್ತು ಬೇಕಾದ್ರೆ ಯಾವ ದೇವ್ರ ಮುಂದೆ ಹೇಳ್ತೀನಿ, ಕುಮಾರಣ್ಣಂದು ಗುಟ್ರಿ ಏನು ಮಾಡಿವ್ರಿ ಅಪ್ಪ ಮಕ್ಕಳು. ಇವತ್ತು ಹುಣಸೂರಿಂದ ಗೆದ್ದು ಬರಲಿಲ್ವೈತಾ? ಶಕ್ತಿ ಇರೋ ಹೊತ್ತಿಗೆ ಗೆದ್ದವಂತಾನೆ. ಓಲಿ ಕೆಲವರು ಕಾಂಗ್ರೆಸ್ ಮುಖಂಡರಲ್ಲಪ್ಪ, ಕಾಂಗ್ರೆಸ್ ಬಿಟ್ಟು ನಮ್ಮ ವರಿಷ್ಠಂಗೆ ಬಂದು ನಿಂತ್ಕೊಳ್ಳಿ. ಈಗ ಜಿಟಿ ದೇವೇಗೌಡರನ್ನ ಈಗ ನನ್ನ ಸರ್ ಒಂದು ನಿಮಿಷ ಹೇಳ್ತೀನಿ. ಜಿಟಿ ದೇವೇಗೌಡರನ್ನ ಒಂದು ನಿಮಿಷ ತಾಳ್ಮೆಯಿಂದ ಕೇಳಬೇಕು ಹೆಂಗಿದೆ ಅಂತ. ಜಿಟಿ ದೇವೇಗೌಡರನ್ನ 2017 ಇದೇ ಸರ್ಕಾರ ಇತ್ತು ಕಾಂಗ್ರೆಸ್. ಅವತ್ತು ಸಾಯಂಕಾಲ ಯಾವುದೋ ಒಂದು ಏನು ಜಿಟಿ ದೇವೇಗೌಡರು ಏನು ಲೂಟಿ ಹೊಡೆದವನೇನ್ರಿ, ಅವ್ರ ಮಗೇನು ಲೂಟಿ ಹೊಡೆದವನ, ಯಾರ್ಯಾರು ಲೂಟಿ ಹೊಡೆದವ್ರು ಅದಿರಲಿ, ಟೈಮ್ ಬಂದಾಗ ಹೇಳ್ತೀನಿ. ಅವತ್ತು ಜಿಟಿ ದೇವೇಗೌಡರನ್ನ ನನಗೊಂದು ಪೊಲೀಸ್ ಆಫೀಸರ್ ಫೋನ್ ಮಾಡಿದರು, ನಮ್ಮ ಅಭಿಮಾನಿ. ಸರ್, ನೈಟ್ ಇವತ್ತು ಜಿಟಿ ದೇವೇಗೌಡರನ್ನ ಅರೆಸ್ಟ್ ಮಾಡೋಕ್ಕೆ ರಾತ್ರಿ ಎಲ್ಲ ರೆಡಿ ಇದೆ, SP DOSP ಪೊಲೀಸ್ ಎಲ್ಲ ರೆಡಿ ಇದೆ ಸರ್, ಅರೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಬಂತು. ಕುಮಾರಣ್ಣಗೆ ಕೊಟ್ಟೆ. ಕುಮಾರಣ್ಣ ಒಂದು ಗುಟ್ರಿ ಹಾಕೋದಕ್ಕೆ ಎಲ್ಲ ಪೊಲೀಸ್ನವ್ರು ವಾಪಸ್ ಹೋದ್ರು. ಅವತ್ತು 2017-18 ಕುಮಾರಣ್ಣ ಗುಟ್ರಿ ಹಾಕ್ದ. ಕುಮಾರಣ್ಣನ ಗುಟ್ರಿಗೆ ಎಲ್ಲ ಓಡೋದ್ರು. ಯಾವ ಕೇಸು ಅಂತ ಕೇಳ್ರಪ್ಪ ಅಲ್ಲಿ. ಈಗ ಆಡಳಿತ ಪಕ್ಷದ ನಾಯಕರಿದ್ದಾರಲ್ಲ, ಯಾವ ಕೇಸೆಲ್ಲ ಅವತ್ತು ರಾತ್ರಿ ಪೊಲೀಸ್ ಎಲ್ಲ ಬಂದಿತ್ತು. ಜಿಟಿ ದೇವ್ ಅವತ್ತು ನನ್ನಂಗೆ ಅವರು ಅವತ್ತೇನಾದ್ರು ಕುಮಾರಣ್ಣ ಗುಟ್ರಿ ಆಗ್ತಾ ಹೋಗಿದ್ರೆ ಅಪ್ಪ ಮಕ್ಕಳ ಪತ್ತಿನ ನನ್ನಂಗೆ ಜೈಲಲ್ಲಿ ಇರ್ಬೇಕಾದ್ರು. ಗೊತ್ತಾಯ್ತು ಸರ್, ನಾನು ಅನುಭವಿಸಿದ 20 ದಿನ. ಕುಮಾರಣ್ಣನ ಗುಟ್ರಿ ಕುಮಾರಣ್ಣನ ಗುಟ್ರಿ ಜಿಟಿ ದೇವೇಗೌಡರನ್ನ ನಾವು ಸರಿಪಡಿಸ್ಕೊಳ್ಳೋದು ನಮಗೆ ಗೊತ್ತಿದೆ. ಹುಣಸೂರಲ್ಲಿ ತಡೀರಿ ಮೇಡಮ್. ಅವತ್ತು ಅಲ್ಲ, ಸತ್ಯ ಹೇಳ್ತಾ ಇದ್ದೀನಿ ನಾನು. 2018 ಇವತ್ತು ಬೇಕಾದ್ರೆ ಯಾವ ದೇವ್ರ ಮುಂದೆ ಹೇಳ್ತೀನಿ, ಕುಮಾರಣ್ಣಂದು ಗುಟ್ರಿ ಏನು ಮಾಡಿವ್ರಿ ಅಪ್ಪ ಮಕ್ಕಳು. ಇವತ್ತು ಹುಣಸೂರಿಂದ ಗೆದ್ದು ಬರಲಿಲ್ವೈತಾ? ಶಕ್ತಿ ಇರೋ ಹೊತ್ತಿಗೆ ಗೆದ್ದವಂತಾನೆ. ಓಲಿ ಕೆಲವರು ಕಾಂಗ್ರೆಸ್ ಮುಖಂಡರಲ್ಲಪ್ಪ, ಕಾಂಗ್ರೆಸ್ ಬಿಟ್ಟು ನಮ್ಮ ವರಿಷ್ಠಂಗೆ ಬಂದು ನಿಂತ್ಕೊಳ್ಳಿ. ಎಚ್.ಡಿ. ರೇವಣ್ಣ ಮಾತನಾಡಿದ್ದನ್ನು ನೋಡಿದ್ರಿ. ಒಂದು ಕಡೆ ಜಿಟಿ ದೇವೇಗೌಡರು ಜಾತ್ಯತೀತ ಜನತಾದಳದ ಬಗ್ಗೆ ಮುನಿಸಿಕೊಂಡಂಗೆ ಕಾಣಿಸ್ತಾ ಇದೆ. ಅವರ ಸ್ಟೇಟ್ಮೆಂಟು ಅದೇ ರೀತಿ ಇದೆ. ಇದರ ಮಧ್ಯೆ
ಅವರನ್ನು ಬೇರೆ ಬೇರೆ ನಾಯಕರು ಕೂಡ ಭೇಟಿಯಾಗುವಂಥ ಅಥವಾ ಅವರನ್ನು ದೂರವಾಣಿ ಮುಖಾಂತರ ಸಂಪರ್ಕಿಸುವಂಥ ಕೆಲಸವೂ ಕೂಡ ಆಗ್ತಿದೆ. ಈ ಮಧ್ಯೆ ರೇವಣ್ಣ ಅವರಿಗೆ ಹಳೆಯದನ್ನು ನೆನಪು ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆವತ್ತು ಕುಮಾರಸ್ವಾಮಿ ಏನಾದರೂ ನಿಮ್ಮ ವಿಚಾರದಲ್ಲಿ ಮಾತನಾಡದೇ ಇದ್ದಿದ್ದರೆ ನೀವು ಜೈಲಿಗೆ ಹೋಗಬೇಕಿತ್ತು, ಕೃತಜ್ಞತೆ ಇರಲಿ ಅನ್ನುವಂಥ ಒಂದು ಸೈಲೆಂಟ್ ಮೆಸೇಜು ರೇವಣ್ಣ ಅವರಿಂದ ಬರ್ತಾ ಇದೆ. ಅಂದರೆ ನೀವು ಒಂದು ಕಾಲು ಹೊರಗಿಟ್ಟಿರಬಹುದು JDSನಿಂದ, ಆದರೆ ಅದನ್ನೊಮ್ಮೆ ನೆನಪು ಮಾಡಿಕೊಳ್ಳಿ, ಆ ಕೃತಜ್ಞತೆ ನಿಮಗಿರಲಿ, ಕೃತಜ್ಞತಾ ಭಾವನೆ ಇರಲಿ ಅನ್ನೋದನ್ನು ನೆನಪಿಸುವಂಥ ಪ್ರಯತ್ನವನ್ನು ರೇವಣ್ಣ ಮಾಡೋದರ ಜೊತೆಗೆ ಅವರನ್ನು ನಾವು ಸರಿ ಮಾಡ್ತೀವಿ ಅನ್ನುವಂಥ ವಿಶ್ವಾಸ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.